ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ನನ್ನ ಇವತ್ತಿನ ಸ್ಪೆಷಲ್ ಬ್ಲಾಗ್ಗೆ ನಮಸ್ಕಾರ. ಇವತ್ತು ಎಲ್ಲಿ ಬಂದಿದ್ದೀನಿ ನೋಡ್ತಿದ್ರಲ್ಲ, ಇದು ಹೈದರಾಬಾದ್ ನಲ್ಲಿರುವಂತಹ ಪೂರಿ ಜಗನ್ನಾಥ ಟೆಂಪಲ್. ಇದು ಒಡಿಸ್ಸಾದಲ್ಲಿ ಯಾವ ತರ ಇದೆಯೋ ಅದೇ ತರ ಮಾಡೆಲ್ ಇಲ್ಲಿ ವುಡ್ ಅಲ್ಲಿ ರೆಡಿ ಮಾಡಿದ್ದಾರೆ. ಬನ್ನಿ ಒಳಗೋಗಿ ಯಾವ ತರ ಇದೆ ಅಂತ ತೋರಿಸ್ತೀನಿ. ಮಿಸ್ ಮಾಡಿ ವಿಡಿಯೋನ, ಸಾಕದಾಗಿದೆ ಬನ್ನಿ ಗೈಸ್. ಅದನ್ನ ನೋಡ್ತಿದ್ರಲ್ಲ, ಇದು ಅದೇ ಪೂರಿ ಜಗನ್ನಾಥ ಟೆಂಪಲ್. ಅದು ಒಳಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ಇದು ನೋಡಿ, ಇದು ಬೆಳಗಂಬ ಅಂತಾರೆ ಇದನ್ನ. ಎಲ್ಲಾ ಕಡೆ ನೋಡಿರ್ತೀರಲ್ಲ ಪೂರಿ ಜಗನ್ನಾಥ ಅಂತ ಯಾವ ತರ ಮಾಡಿದಾರೋ ಅದೇ ರೀತಿಯಲ್ಲಿ ಸ್ವಲ್ಪ ಚಿಕ್ಕದಾಗ ಮಾಡೆಲ್ ತರ ಮಾಡಿದ್ದಾರೆ. ಇಲ್ಲೊಂದು ಟೆಂಪಲ್ ಇದೆ, ಬನ್ನಿ ತೋರಿಸ್ತೀನಿ. ಇದು ಈಶ್ವರ ಟೆಂಪಲ್. ಇದು ಅದೇ ನಮ್ಮ ಈಶ್ವರನ ಭೈರವೇಶ್ವರನ ಟೆಂಪಲ್. ಇಲ್ಲಿ ಇದು ಫುಲ್ ಯಾವ ತರ ವುಡ್ ಅಲ್ಲೇ ರೆಡಿ ಮಾಡಿರೋದು ಈ ಟೆಂಪಲ್ ನ ಫುಲ್. ಈಗ ಹೊರಗಡೆಯಲ್ಲಿ ಯಾವ ತರ ಅಂದ್ರೆ ಸಿಮೆಂಟ್ ಇಟ್ಕೆ ಎಲ್ಲ ಹಾಕಿ ರೆಡಿ ಮಾಡ್ತಾರಲ್ಲ ಆ ತರ ವುಡ್ ಅಲ್ಲೇ, ಪ್ಯೂರ್ ವುಡ್ ಅಲ್ಲೇ ಇದನ್ನ ರೆಡಿ ಮಾಡಿರೋದು. ಮತ್ತೆ ಇಲ್ಲೊಂದು ಟೆಂಪಲ್ ಇದೆ, ಬನ್ನಿ ತೋರಿಸ್ತೀನಿ. ಇದು ಈ ಟೆಂಪಲ್ ನೋಡಿ, ಒಂದೊಂದು ಸ್ಕೆಚ್ ಗಳನ್ನ ಯಾವ ತರ ಹಾಕಿದ್ದಾರೆ ಅಂದ್ರೆ ಇಲ್ಲೆಲ್ಲ ನೋಡಿ, ಇದೆಲ್ಲ ಫುಲ್ ಎಲ್ಲ ಕಲ್ಲುಗಳೆಲ್ಲ ಮಾಡಿರ್ತಾರೆ. ಇಲ್ಲ ನಮ್ಮ ಹಾಸನ ಕಡೆ ಎಲ್ಲ ಕರ್ನಾಟಕದಲ್ಲಿ ನೋಡಿದ್ರೆ ಕಲ್ಲಲ್ಲಿ ಮಾಡಿರ್ತಾರೆ. ಇದು ಕಲರ್ ಮಾಡಿರೋದಲ್ಲ, ಫುಲ್ ವುಡ್ ಅಲ್ಲೇ ರೆಡಿ ಮಾಡಿರೋದಲ್ಲ. ಇದು ಫುಲ್ ವುಡ್. ಇದು ನೋಡಿ ಹೆಂಗಿದೆ, ಸಕಲಾಗಿದೆ. ನೀವು ಒಂದ್ಸಲ ಹೈದರಾಬಾದಿಗೆ ಬಂದ್ರೆ ಇದನ್ನ ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಚೆನ್ನಾಗಿದೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ ಇನ್ನೊಂದು ಟೆಂಪಲ್ ಇದೆ, ಬನ್ನಿ ತೋರಿಸ್ತೇನೆ. ಇದು ಗಣಪತಿ ಟೆಂಪಲ್ ಅಂತ. ಇಲ್ಲಿ ಇದನ್ನು ನೋಡಿದ್ರಲ್ಲ, ಆರ್ಕಿಟೆಕ್ಚರ್ ಯಾವ ತರ ಇದೆ ಅಂದ್ರೆ ಪೂರಿ ಜಗನ್ನಾಥಲ್ಲಿ ಯಾವ ತರ ಮಾಡಿದಾರೋ ಅದೇ ರೀತಿ ಒಂದು ಸ್ಟ್ರಕ್ಚರ್ ಇದನ್ನು ಮಾಡಿದ್ದಾರೆ ಟೆಂಪಲ್. ತುಂಬಾನೇ ಚೆನ್ನಾಗಿದೆ ಟೆಂಪಲ್. ಅದ್ರಲ್ಲಿ ದೇವ್ರದ ಫೋಟೋ ತೆಗಿಯಂಗಿಲ್ಲ, ನೋ ಫೋಟೋ ಎಂಟ್ರಿ, ಫೋಟೋಗ್ರಫಿ ಎಲ್ಲ. ಬನ್ನಿ ಈ ಕಡೆ ನೋಡಿದ್ರಲ್ಲ, ಒಂದೊಂದು ಟೆಂಪಲ್ ನೋಡಿ. ಒಂದ್ಸಲ ಇಲ್ಲಿ ಬಂದ್ರೆ ನೀವು ಹೈದರಾಬಾದಿಗೆ ಈ ಪೂರಿ ಜಗನ್ನಾಥನ್ನ ಮಿಸ್ ಮಾಡ್ತಾ ಇದ್ದಾರೆ, ಹೋಗ್ಬೇಡಿ. ಕಣ್ ತುಂಬಾ ನೋಡಿ, ಸಾಕಾಗಿದೆ. ಅಲ್ಲಿ ನೋಡ್ತಿರ್ಲ ನೋಡಿ, ಪೂರಿ ಜಗನ್ನಲ್ಲಿ ಯಾವ ತರ ಟಾಪ್ ಅಲ್ಲಿ ಫ್ಲಾಗ್ ಎಲ್ಲ ಹಾಕ್ತಾರೋ ಅದೇ ರೀತಿ ಇಲ್ಲಿನೂ ಮಾಡಿದ್ದಾರೆ. ಹತ್ರ ಒಂದು ಡೆಮೋ ತರ ಚೆನ್ನಾಗಿ ಸಕದಾಗಿದೆ ಅಂತ, ಅದೇ ತರ ಒಂದು ನೀವು ಅಲ್ಲಿ. ಹಾಗೆ ಇನ್ನು ನೋಡ್ತಾ ಇದ್ರೆ, ಇದು ನಮ್ಮ ಪೂರಿ ಜಗನ್ನಾಥ, ಕೃಷ್ಣ ಬಲರಾಮ, ಹಾಗೆ ನಮ್ಮ ರಾಧೆ ಇರುವಂತಹ ಟೆಂಪಲ್. ಒಳಗೆ ದೇವಸ್ಥಾನ, ಹಾಗೆ ದೇವ್ರನ್ನ ವುಡ್ಡಲ್ಲೇ ಮಾಡಿರೋದು, ಕಲ್ಲಿಂದ ಮಾಡಿರೋ ದೇವರಲ್ಲ, ಅದು ಡೆಮೋ ಅಲ್ಲಿದೆ. ಹಾಗೆ ನೋಡಿ ಮೇಲ್ಗಡೆ ಗೋಪುರ ನೋಡ್ತಿರಲ್ಲ, ಫ್ಲಾಗ್ ಹೆಂಗ್ ಆಡ್ತಾ ಇದೆ ಅದೇ ತರನು ಪೂರಿ ಜಗನ್ನಾಥನ್ ಮಾಡಿರೋದು. ದೇವಸ್ಥಾನ ನೋಡೋದಕ್ಕೆ ಸ್ಟ್ರಕ್ಚರ್ಸ್ ಗಳೆಲ್ಲ ಹೆಂಗಿದೆ ನೋಡಿ, ಅದೆಲ್ಲ ಕಿತ್ತನೆ ಎಲ್ಲ ಕಲ್ಲಲ್ಲೆಲ್ಲ ಮಾಡಿರೋದು, ವುಡ್ ಅಲ್ಲಿ ಮಾಡಿದಾರ, ಸಖತ್ತಾಗಿ ಮಾಡಿದ್ದಾರೆ. ಬನ್ನಿ ಇಲ್ಲೊಂದು ದೇವಿ ಟೆಂಪಲ್ ಇದೆ, ಆ ದೇವಿ ಟೆಂಪಲ್ ನಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ದೇವಿ ಟೆಂಪಲ್, ಇದು ದೇವಿ ಟೆಂಪಲ್ ಅಲ್ಲಿ ಸ್ವಲ್ಪ ಪೂಜೆ ನಡೀತಿರ್ಬೇಕಾದ್ರೆ ಸ್ವಲ್ಪ ಡೋರ್ ಕ್ಲೋಸ್ ಆಗಿದೆ. ಇದು ನೋಡ್ತಿಲ್ಲ, ಫುಲ್ ಸ್ಟ್ರಕ್ಚರ್ ವುಡ್ ಅಲ್ಲೇ ರೆಡಿ ಆಗಿರೋ ದೇವಸ್ಥಾನ, ತುಂಬಾನೇ ಚೆನ್ನಾಗಿದೆ. ಮಿಸ್ ಪದೇ ಪದೇ ನಿಮ್ಗೆ ಅದನ್ನೇ ಹೇಳೋದು, ಮಿಸ್ ಮಾತ್ರ ಮಾಡ್ಕೊಂಬಿಡಿ. ಅಂದ್ರೆ ಹೈದರಾಬಾದಿಗೆ ಬರ್ತೀನಿ ಅಂದ್ರೆ ಈ ಪೂರಿ ಜಗನ್ನಾಥ ಟೆಂಪಲ್ ಸಾಕದಾಗಿದೆ. ಒಂದ್ಸಲಿ ಬಂದ್ರೆ ಕಳೆದೋಗ್ತೀರಾ, ಅಷ್ಟು ಸೂಪರ್ ಆಗಿದೆ. ಇಲ್ಲೂ ಒಂದು ಟೆಂಪಲ್ ಇದೆ. ಇಲ್ಲಿ ಯಾವ ತರ, ಇದು ದೇವಿ ಟೆಂಪಲ್ ಏನೇ ಇಲ್ಲಿರೋದು, ಬನ್ನಿ ತೋರಿಸ್ತೀನಿ. ಇಲ್ಲೂ ದೇವಿ ಟೆಂಪಲ್ ಇದೆ. ಮತ್ ಈ ಕಡೆ ನೋಡಿ, ಈ ಕಡೆಯಿಂದ ಗೋಪುರ ನೋಡೋದಕ್ಕೂ ಯಾವ ತರ ಸಕ್ಕದಾಗಿದೆ ಅಂದ್ರೆ ನೋಡ್ಬಿಡಿ, ಕಣ್ಣು ತುಂಬ್ಕೊಬಿಡಿ. ನನ್ನ ವಿಡಿಯೋದಲ್ಲೇನೆ, ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ. ನೋಡ್ತಿರ್ಲ, ಇದು ಪೂರಿ ಜಗನ್ನಾಥ ಟೆಂಪಲ್ ತೋರಿಸಿದೀನಿ, ಒಳಗಡೆ ತೋರಿಸುವಾಗಿಲ್ಲ ದೇವ್ರನ್ನ. ವಿಡಿಯೋ ತೋರಿಸಿಲ್ಲ, ಡೆಮೋ ಇದೆ, ಅಲ್ಲೊಂದು ಫೋಟೋ ಹಾಕ್ತೀನಿ. ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇನ್ನೊಂದು ಇಸ್ಕಾನ್ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ. ಹಾಗೆ ನನ್ನ ಚಾನಲ್. ಹಲೋ ಗಾಯ್ಸ್, ಬನ್ನಿ ಎಂಟ್ರಿ ಕೊಡೋಣ ನಮ್ಮ ಇಸ್ಕಾನ್ ಟೆಂಪಲ್ ಹೈದರಾಬಾದ್ ಅಲ್ಲಿ ಇದೆಲ್ಲ. ಎಂಟ್ರಿ ಹೋಗೋಣ ಒಳಗೆ, ಯಾವ ತರ ಇದೆ ಅಂತ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ನಾನು ಬಂದಿರೋದು ಇಸ್ಕಾನ್ ಟೆಂಪಲ್ ಗೆ. ಬನ್ನಿ ಎಂಟ್ರಿ ಕೊಟ್ಟು ನಮ್ಮ ರಾಧೆ ಕೃಷ್ಣನ ನೋಡೋಣ. ಪ್ರೀತಿಯ ಸಂಕೇತ ಅಂತ ಮೊದ್ಲೇ ಹೇಳ್ತಾರೆ. ಫಸ್ಟ್ ಹೋಗಿ ದೇವ್ರನ್ನ ದರ್ಶನ ಮಾಡೋಣ ಬನ್ನಿ. ಹಾ ದೇವಸ್ಥಾನ ಹೆಂಗಿದೆ ನೋಡ್ರಿ, ನೋಡ್ರಿ ಸಕ್ಕತ್ತಾಗಿದೆ ದೇವಸ್ಥಾನ. ಅಯ್ಯೋ, ಇದೇ ಟೈಮ್ ಅಲ್ಲಿ ನಮ್ ಸೆಕ್ಯೂರಿಟಿ ಬರೀ ಏನಪ್ಪಾ ಇವ್ರು ಹಿಂಗೆ ಕ್ವಾಟ್ಲೆ ವಿಡಿಯೋ ಬಂದ್ ಕರಿ ರಾಧಾಕೃಷ್ಣ ಅಂತ ಕೈ ಮುಗಿದ್ ಬೇರೆ ಕೇಳ್ತಾರಲ್ಲಪ್ಪ. ಅಯ್ಯೋ ಸಾಕು ಅಂತ ನಾನು ವಿಡಿಯೋನ ಬಂದ್ ಮಾಡಿದ ತಕ್ಷಣ ನನಗೆ ಮುಗಿಸ್ಕೊಂಡು ಹೊರಗ್ ಬರ್ಬೇಕಾದ್ರೆ ಇಲ್ಲಿ ಗೋಗಳನ್ನ ಬೇರೆ ಸಾಕಿದ್ರಲ್ಲಪ್ಪ. ಈ ಗೋಗಳಿಗೆ ನಮಸ್ಕಾರ ಹಾಗೆ ಹೊಡೆದು ಗೋಗಳಿಂದ ಸ್ವಲ್ಪ ಅವ್ರನ್ನು ಏನೊಂದು ಉಪಯೋಗ ಮಾಡ್ಕೊಂತಿದ್ರು. ಎಲ್ಲ ಮುಗಿಸ್ಕೊಂಡು ನಾನು ನೋಡ್ಕೊಂಡು ಎಲ್ಲಿ ಬಂದಿದೀನಿ ಅಂತ ನೋಡ್ತಿದ್ರಲ್ಲಪ್ಪ, ಎಲ್ಲೂ ಇಲ್ಲ. ಇದು ಹೈದರಾಬಾದ್ ಅಲ್ಲಿ ಇರುವಂತ ದುರ್ಗಂ ಚೆರುವು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀನಿ. ಇದು ಎಲ್ಲಿದೆ? ಹೈದರಾಬಾದ್ ಅಲ್ಲೇ ಇದೆ. ಇದು ಹೆಂಗಿದೆ ಅಂದ್ರೆ ಆ ಕಡೆ ಹೈಟೆಕ್ ಸಿಟಿ. ನಾನು ಇಲ್ಲಿ ಮುಂದೆ ನೀವು ನೋಡ್ತಿದ್ರಲ್ಲ, ಇದು ಎಲ್ಲೂ ಅಲ್ಲ, ಹೈದರಾಬಾದ್ ಅಲ್ಲೇ ಇದು ಹೈಟೆಕ್ ಸಿಟಿ. ದೊಡ್ಡ ದೊಡ್ಡ ಐಟಿ ಕಂಪ್ನಿಗಳಿರುವಂತ ಸಿಟಿ ಇದು. ಇದು ಸಹ ಐಟಿ ಕಂಪ್ನಿ ತೋರ್ಸ್ನಿಲ್ಲ, ಇದು ಎಲ್ಲ ಐಟಿ ಕಂಪ್ನಿ. ಆದ್ರೆ ಈ ಕಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಓಲ್ಡ್ ಸಿಟಿ, ಇನ್ನು ಅಪ್ಡೇಟ್ ಆಗಿದೆ. ಹಳೆ ಸಿಟಿ ಆದ್ರೆ ಸ್ಲಮ್ಗಳು, ಚಿಕ್ಕ ಚಿಕ್ಕ ಮನೆಗಳು, ಇನ್ನು ಅಪ್ಡೇಟ್ ಆಗದಿರುವಂತೆ ಇಲ್ಲದೆ ಇರುವಂತ ಸಿಟಿ ಅದು. ಓಕೆ, ಬನ್ನಿ ನಡ್ಕೊಂಡು ಹೋಗೋಣ, ತೋರಿಸ್ತೀನಿ ಬ್ರಿಡ್ಜ್ ಮೇಲೆ. ಬ್ರಿಡ್ಜ್ ನಾನ್ ಒಂದ್ಸಲಿ ಬ್ರಿಡ್ಜ್ ಮೇಲೆ ನಮ್ಮ ಅಣ್ಣ ಹೋಗು ಅಂತಿದೆ, ನಾನು ಹೋಗಲ್ಲ ಅಂತಿದೆ. ಅವ್ನು ಹೋಗು ಅಂತಿದೆ, ನಾನು ಹೋಗಲ್ಲ ಅಂತ. ಹಾಗೆ ಹೇಗೆ ಅನ್ಕೊಂಡ್ ನಾನು ಸುಮ್ನೆ ಬೇಜಾರಾಗಿ ಬಂದೆ ಬ್ರಿಡ್ಜ್ ಮೇಲೆ. ಈ ಪಾತ್ ಮೇಲೆ ನಡ್ಕೊಂಡ್ ಹಂಗೆ ಅಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ, ಅಯ್ಯೋ ಅಜ್ಜಿ ಇಷ್ಟು ಸಕತ್ತಾಗಿದೆ ಅಂತೆ.
ನಾನೇ ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ನಡ್ಕೊಂಡು ಹೋದೆ ಬ್ರಿಡ್ಜ್ ಮೇಲೆ. ಅಯ್ಯೋ ನೋಡಿದ್ಕೇನೆ ಹೆಂಗಿದೆ ಅಂದ್ರೆ ರೀ, ನೀವ್ ಒಂದ್ಸಲ ಹೈದರಾಬಾದ್ ಅಲ್ಲಿ ಬಂದ್ ವಿಸಿಟ್ ಕೊಡ್ರಿ, ಈ ಬ್ರಿಡ್ಜ್ ನ ನೋಡ್ರಿ, ಸಕ್ಕತ್ತಾಗಿ ಮಸ್ತ್ ಆಗಿದೆ ಬ್ರಿಡ್ಜ್. ನೀವ್ ಒಂದ್ಸಲಿ ವಿಸಿಟ್ ಕೊಟ್ರೆ ಅಯ್ಯೋ ಇಲ್ಲೇ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಆರಾಮಾಗಿ, ಕೂರಕ್ ಆಗಲ್ಲ ಅಲ್ಲಿ, ಎಲ್ಲೂ ಕೂರಕ್ಕೂ ಜಾಗನೇ ಇಲ್ಲ. ನಿಂತ್ಕೊಂಡು ಆರಾಮಾಗಿ ನೋಡ್ಕೊಂಡು ಮಧ್ಯದಲ್ಲಿ ಏನಿದೆ ಅಂದ್ರೆ ಕೆರೆ ನದಿನ ನೀರೇ ಇದೆ ಅಲ್ಲಿ. ಅದು ಇಲ್ಲಿ ಯಾವ್ದು ಇಲ್ಲ, ಇಲ್ಲೆಲ್ಲ ಮೋರಿ ನೀರ್ ಇದೆಲ್ಲ ಗಬ್ಬ್ ಅಂತಿದೆ. ಆದ್ರೂ ಮೋರಿ ನೀರ್ ನೋಡಕ್ ಹೋಗ್ಬಿಟ್ಟು ಬ್ರಿಡ್ಜ್ ಮೇಲೆ ಆರಾಮಾಗಿ ನಿಂತ್ಕೊಂಡು ಆ ಕಡೆ ಈ ಕಡೆ ಪಕ್ಕದಲ್ಲಿ ಮುಂದ್ಗಡೆ ಇರೋದು ಹೈಟೆಕ್ ಸಿಟಿ, ಹಿಂದ್ಗಡೆ ಇರೋದು ಓಲ್ಡ್ ಸಿಟಿ. ಅಪ್ಡೇಟ್ ಸಿಟಿ ಓಲ್ಡ್ ಸಿಟಿಗೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅಲ್ಲಿ ಯಾವ ತರ ಓಲ್ಡ್ ಸಿಟಿ ಅಂದ್ರೆ ಗೊತ್ತಿರುತ್ತಲ್ಲ, ಹಳೆ ಮನೆ, ಹಳೆ ಅಂಗಡಿಗಳು, ಹಳೆ ಪುರಾತನ ಕಾಲದ ಚಿಕ್ಕ ಚಿಕ್ಕ ಅಂಗಡಿಗಳು ಆತರ ಇರುತ್ತೆ. ಅಪ್ಡೇಟ್ ಅಲ್ಲಿ ತುಂಬಾನೇ ವರ್ಷನ್ IT ಕಂಪನಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಚೆನ್ನಾಗಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ. ನೀವ್ ಒಂದ್ಸಲಿ ಹೈದರಾಬಾದಿಗೆ ಬಂದ್ರೆ ಈ ಹೈಟೆಕ್ ಸಿಟಿ ಅಂತ ಮಾತ್ರ ಮಿಸ್ ಮಾಡ್ಕೋಬೇಡಿ. ಹೇಳ್ತಿದ್ನಲ್ಲ, ನನಗ್ ನೋಡಿ ಹಂಗೆ ಕಣ್ಣು ತುಂಬ್ಕೊಂಡ್ ಹಂಗೆ ಮನ್ಸು ತುಂಬಾ ಖುಷಿಯೋ ಖುಷಿ. ಅಷ್ಟು ಖುಷಿಯಿಂದ ನಾನು ಈ ಹೈಟೆಕ್ ಸಿಟಿನ ಅಂದ್ರೆ ಈ ದುರ್ಗಂ ಚೆರುವು ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಖುಷಿ ಆಯ್ತು. ನೋಡಿದ್ರಪ್ಪ ನೋಡ್ರಿ ಹೆಂಗಿದೆ ಹೈಟೆಕ್ ಕಂಪ್ನಿಗಳ ಬಿಲ್ಡಿಂಗ್ಗಳು. ನಿಮ್ಗೂ ಒಂದ್ಸಲಿ ಈ ತರ ಕಂಪ್ನಿಗಳಿಗೆ ಕೆಲಸ ಮಾಡ್ಬೇಕು ಅಂತ ಆಸೆನಾ? ಆದ್ರೆ ಫಸ್ಟ್ ಸ್ಕಿಲ್ಸ್ ನ ಅಪ್ಡೇಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಅವರೇ ನಿಮ್ಗೆ ಕರ್ಕೋತಾರೆ. ಹಾಗೆ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಮತ್ತೆ ನಾಳೆ ಸಿಗೋಣ. ಟಾಟಾ.